ಸೊ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ 5:45 ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎದ್ದು ಒಂದು ಲೋಟ ನೀರು ಕುಡಿತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ನೀರು ಕುಡಿಯೋದು ಅಭ್ಯಾಸ ಮಾಡ್ಕೋಬೇಕು. ಈಗ ನೀರು ಕುಡಿದ್ಬಿಟ್ಟು ಹೋಗಿ ನಾಷ್ಟ ಮಾಡ್ತೀನಿ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಟೈಮ್ ಬಂದು 6:45 ಆಗಿದೆ. ಸೊ ಇವತ್ತು ಬೆಳಗ್ಗೆ ಬೇಗನೆ ಎದ್ದೆ. ಇನ್ಮೇಲೆ ಬೇಗ ಎದ್ದೊಳ್ಬೇಕು ಅಂದ್ಕೊಂಡಿದ್ದೀನಿ. ಸೊ 5:45 ಎದ್ದು ಫ್ರೆಶ್ ಆಗಿ ಸೊ ಗಂಜಿ ಕೂಡ ಮಾಡಿದ್ದಾಯಿತು. ಅನ್ನಕ್ಕೆ ಇಟ್ಟಿದ್ದೀನಿ, ಯಾಕಂದರೆ ಸಾಂಬಾರಿದೆ. ನೈಟ್ ಮಾಡಿದ್ದು ತಿಂದಿಲ್ಲ, ಸೊ ಅದೇ ಸಾಂಬಾರಿದೆ. ಸೊ ಅದಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ. ಆಮೇಲೆ ಗಂಜಿ ಕೂಡ ಮಾಡಿದ್ದೀನಿ. ಸೊ ಇವತ್ತು ನಮ್ಮ ಮನೆಯವರು ಗಂಜಿ ಕುಡಿತೀನಿ ಅಂದರೆ ನಾಷ್ಟಕ್ಕೆ ಅದೇ ಆಗುತ್ತೆ. ಮತ್ತು ಬಾಕ್ಸ್ಗೆ ಅನ್ನ ಸಾಂಬಾರು ಮಾಡಿದ್ದೀನಿ, ಹಲಸಂದ್ರಿ ಕಾಳು ಹುಳಿ. ಈಗ ಟೈಮ್ ಬಂದು 6:45 ಆಗಿರೋದ್ರಿಂದ ಆಲ್ರೆಡಿ ನಾನು ಹೇರ್ ಪ್ಯಾಕ್ ಹಾಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಅದೇ ಹೇಳಿದ್ನಲ್ಲ ಮೊನ್ನೆ, ಫ್ಲ್ಯಾಕ್ಸ್ ಸೀಡ್ಸ್ದು ಮಾಡಿ ಇಟ್ಟಿದ್ದೆ ಅಂತ. ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು ಅಂತ ಹೇಳಿದರು. ಸೊ ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಇವತ್ತು ಹಾಕ್ಕೊಂಡಿದ್ದೀನಿ. ಸೊ ಬನ್ನಿ, ಇನ್ನು 1 ಅವರ್ ಇದನ್ನು ಬಿಟ್ಟು ಆಮೇಲೆ ರೆಡಿ ಆಗೋಣ. ಸೊ ಈಗ ಪಾತ್ರೆ ಇದೆ, ಪಾತ್ರೆ ತೊಳೆದ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗ್ತೀನಿ. ಸೊ ಫ್ರೆಂಡ್ಸ್, ಈಗ ರೆಡಿಯಾಗಿ ಬುಧವಾರ ಬೆಳಗ್ಗೆ ಪೂಜೆ ಕೂಡ ಮಾಡಿದ್ದಾಯಿತು. ಫ್ರೆಂಡ್ಸ್, ಈಗ ತಾನೇ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಗಂಜಿ ಕುಟ್ಕೊಂಡು ಈಗ ಆಫೀಸಿಗೆ ಬಂದಿದ್ದೀನಿ. ಸೊ ಈಗ ಹೊರಡಬೇಕು, ಟೈಮ್ ಆಗಿದೆ. ಇವತ್ತು ಬಾಕ್ಸ್ ಏನೂ ನಾನು ತೊಗೊಂಡಿಲ್ಲ, ಯಾಕಂದರೆ ನನ್ನ ಕೊನೆಗೆ ಬಾಕ್ಸ್ ತರ್ತೀನಿ ಅಂದಿದ್ದಾರೆ. ಯಾಕಂದರೆ ನನಗೆ ಪಲಾವ್ ಅಂದರೆ ಇಷ್ಟ ಅಂತ ಅವ್ರಿಗೆ ಗೊತ್ತು. ಸೊ ಹಾಗಾಗಿ ಅವರೇ ಪಲಾವ್ ತರ್ತೀನಿ ಅಂದರು. ಯಾರಿಗೆ ಏನಾದರೂ ಇಷ್ಟ ಆದರೆ, ಸೊ ಈಗ ನಾನು ಮಾಡ್ತಿರೋದ್ರಲ್ಲಿ ಅವ್ರಿಗೇನಾದರೂ ಇಷ್ಟ ಆದರೆ ಸೊ ನಾನು ಎಕ್ಸ್ಟ್ರಾ ಬಾಕ್ಸ್ ತೊಗೊಂಡು ಹೋಗ್ತೀನಿ. ಆ ಥರನೇ ಇಲ್ಲಿ ಎಲ್ಲರೂ ಮಾಡೋದು. ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ ಇವತ್ತು. ಇದು ಬಾಯಿ ಹತ್ರ ಹುಣ್ಣು ಫ್ರೆಂಡ್ಸ್, ವಾಸಿನೇ ಆಗ್ತಾಯಿಲ್ಲ. ಅದು ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ನೋವು ಕಮ್ಮಿ ಆಗ್ತಾಯಿದೆ ಅರಿಶಿನ ಹಾಕಿದಾಗಿಂದ, ಆದರೆ ವಾಸಿ ಅಂತ ಆಗ್ತಾಯಿಲ್ಲ, ಹಾಗೆ ಇದೆ. ಸೊ ಅದಕ್ಕೆ ಬಿಟ್ಬಿಟ್ಟು ಏನು ಡಿಸ್ಟರ್ಬ್ ಮಾಡಿದಿರ. ಸೊ ಬನ್ನಿ ಈಗ ಹೋಗೋಣ. ಸೊ ಫ್ರೆಂಡ್ಸ್, ಲಾಸ್ಟ್ ವ್ಲಾಗಲ್ಲಿ ನಾನು ಆಯಿಲ್ ಕ್ಯಾನ್ ಬುಕ್ ಮಾಡಿದ್ನಲ್ಲ. ಸೊ ನನ್ನ ಕೊಲೀಗ್ಸ್ ಕೂಡ ಅದು ಆಯಿಲ್ ಕ್ಯಾನ್ಸ್ ಬೇಕು ಅಂತ ಅಂದಿದ್ರು. ಸೊ ಅವ್ರಿಗೂ ಕೂಡ ಆರ್ಡ್ರ್ ಮಾಡಿದ್ದೆ. ಸೊ ಅವ್ರು ಪೇ ಮಾಡಿದರು. ಈಗ ತಂದಿದ್ದೀನಿ, ಅವ್ರಿಗೆ ಕೊಡ್ತಾಯಿದ್ದೀನಿ. ಇಬ್ಬರು ಆರ್ಡ್ರ್ ಮಾಡೋದಕ್ಕೆ ಹೇಳಿದರು. ಸೊ ಅದನ್ನು ಕೊಟ್ಟಿದ್ದಾಯಿತು. ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಬೇಕು ಇವತ್ತು ಬೆಳಗ್ಗೆಯಿಂದನೇ ಅಂತ ಅಂದ್ಕೊಂಡೆ. ಸೊ ಯಾಕಂದರೆ ಯಾವುದೂ ಲಾಗಿನ್ಸ್ ಕೊಡ್ತಾಯಿಲ್ಲ. ಸೊ ಸ್ಟಾರ್ಟಿಂಗಿಂದನೇ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಮಂತ್ ಎಂಡಲ್ಲಿ ಟೆನ್ಷನ್ ಇರೋಲ್ಲ ಅಂದ್ಕೊಂಡು ಸೊ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ಮನೆಯಲ್ಲಿ ಬೆಳಗ್ಗೆ ನಾಷ್ಟ ಮಾಡಿರಲಿಲ್ಲ. ಸೊ ಹಾಗಾಗಿ ಆಫೀಸಿಗೆ ಬಂದು ಆಫೀಸಲ್ಲಿ ನಾಷ್ಟ ಮಾಡ್ತಿದ್ದೀನಿ. ಸೊ ಬೆಳಗ್ಗೆ ಹೇಳಿದ್ನಲ್ಲ, ಇನ್ಮೇಲೆ ಮಾಲ್ಟ್ ಕುಡಿತಾ ಇದ್ದೀನಿ ಅಂತ. ಸೊ ಬೆಳಗ್ಗೆ ಹೊತ್ತು ಒಂದು 8 ಗಂಟೆ ಹಾಗೆ ಮಾಲ್ಟ್ ಕುಡಿತೀನಿ. ಆಮೇಲೆ ಒಂದು 10-10:30 ಹಂಗೆ ಏನಾದರೂ ಒಂದು ಸ್ವಲ್ಪ ಲೈಟಾಗಿ ವೆಜಿಟೇಬಲ್ ಆದರೂ ತಿನ್ಬೋದು, ಇಲ್ಲ ಸ್ವಲ್ಪ ಊಟನಾದರೂ ಮಾಡ್ಬೋದು ಲೈಟಾಗಿ. ಆಮೇಲೆ 2 ಅವರ್ಸ್ಗೆಲ್ಲ ಏನಾದರೂ ತಿಂತಿರಬೇಕು ಅಷ್ಟೇ. ಸೊ ಹಾಗಾಗಿ ಟ್ರೈ ಮಾಡೋಣ ಅಂದ್ಕೊಳ್ತಿದ್ದೀನಿ. ಸೊ ಊಟ ಮಾಡ್ತಿರ್ಬೇಕಾದ್ರೆ ಕಾಲ್ಸ್ ಎಲ್ಲ ಕನೆಕ್ಟ್ ಆಗ್ತಿತ್ತು, ಕಾಲ್ಸ್ ಬರ್ತಿತ್ತು. ಸೊ ಆ ಕಡೆ ಕೆಲಸನೂ ಮಾಡಿಕೊಂಡು ಈ ಕಡೆ ನಾಷ್ಟ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಮಧ್ಯಾಹ್ನಕ್ಕೆ ಅಂತ ಸಾಂಬಾರು ಮಾಡಿದ್ನಲ್ಲ, ಅದು ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಬಾಕ್ಸಿಗೆ ತೊಗೊಂಬಂದು ಸ್ವಲ್ಪ ತಿನ್ಕೊಳ್ತಾ ಇದ್ದೀನಿ. ತರಕಾರಿ ಏನೂ ತಂದಿರಲಿಲ್ಲ. ನಾನು ತರಕಾರಿ ತೊಗೊಂಬರ್ಬೇಕು ಅಂದ್ಕೊಂಡು, ಆದರೆ ತರಕಾರಿ ಬೇಡ ಅಂದ್ಕೊಂಡು ತರಕಾರಿ ತಂದಿರಲಿಲ್ಲ. ಸೊ ಊಟ ಮಾಡಿದ್ದಾಯಿತು. ಊಟ ಮಾಡಿ ಒಂದು ಸ್ವಲ್ಪ ಆದಮೇಲೆ ನನ್ನ ಕೊಲೀಗ್ ಬಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ರಂತೆ, ಮಂತ್ರಾಲಯಕ್ಕೆ. ಸೊ ಅಲ್ಲಿಂದ ಪ್ರಸಾದ ತಂದಿದ್ರು. ಸೊ ಅದನ್ನು ಕೊಟ್ಟರು. ನಾನು ಓಪನ್ ಮಾಡ್ತಿದ್ದೀನಿ. ಫಸ್ಟು ಸ್ವಾಮಿದು ಫೋಟೋ, ಅಂದರೆ ರಾಯರದು ಫೋಟೋ ತೆಗ್ದು ಅದಕ್ಕೆ ಕೈ ಮುಗ್ದು ನಾನು ಕೊಲಿಗೆ ಅದನ್ನು ಹಾಗೆ ಇಟ್ಕೊತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅವರು ಕೊಟ್ಟೆ, ಅದನ್ನು ಜೋಪಾನವಾಗಿ ಇಟ್ಕೊಳ್ಳಿ ಅಂತ. ಆಮೇಲೆ ನಾನು ಅದರಲ್ಲಿ ಪಿನ್ ಇರುತ್ತಲ್ಲ, ಪಿನ್ನೆಲ್ಲ ಕಲ್ಸಕ್ರೆಯಲ್ಲಿ ಮಿಸ್ ಆಗಿಬಿಟ್ರೆ ಗೊತ್ತಿಲ್ಲದೆ ಬಾಗಿ ಹಾಕ್ಕೊಂಡ್ರೆ ಅಂತ ಅದನ್ನು ಪಿನ್ನೆಲ್ಲ ತೆಗ್ದಾಕ್ಬಿಟ್ಟು ಆಮೇಲೆ ನಾನು ಒಂದು ಸ್ವಲ್ಪ ಪ್ರಸಾದ ತೊಗೊಂಡು ಅವ್ರಿಗೂ ಪ್ರಸಾದ ಕೊಟ್ಟೆ. ಈಗ ಕಾಲಿಂಗ್ ಸ್ಟಾರ್ಟ್ ಮಾಡಬೇಕು. ಇದು ಬೆಳಗ್ಗೆನೇ ನೋಡಿ 56 ಕಾಲ್ಸ್ ಮಾಡಿದ್ದೀನಿ ಅಷ್ಟೇ ಇನ್ನು. ಸೊ ಫ್ರೆಂಡ್ಸ್, ಇವತ್ತು ಕೂಡ ನನ್ನ ಕೊಲೀಗ್ ಮಾವಿನಕಾಯಿ ತೊಗೊಂಬಂದು ಕೊಟ್ಟಿದ್ದಾರೆ. ಸೊ ತೊಳ್ಕೊಂಡು ಬಂದು ಇಟ್ಟಿದ್ದೀನಿ, ಇನ್ನೂ ಕಟ್ ಮಾಡಿಲ್ಲ. ಸೊ ನನ್ನ ಕೊಲೀಗ್ ಒಬ್ಬರು ತಟ್ಟೆನೋ ಚಾಕು ತೊಳ್ಕೊಂಬರಕ್ಕೆ ಹೋಗಿದ್ದಾರೆ. ಅವ್ರು ತೊಳ್ಕೊಂಡು ಬಂದು ಕಟ್ ಮಾಡ್ಕೊಳ್ತೀನಿ. ನಾನು ಚಿಕ್ಕದಾಗಿ ಕಟ್ ಮಾಡ್ತೀನಿ, ತುಂಬ ಚೆನ್ನಾಗಿದೆ. ಇನ್ನು 1 ಅವರ್ ಇದೆ ಅಷ್ಟೇ ಊಟಕ್ಕೆ. ಸೊ ಹಾಗಾಗಿ ಚಿಕ್ಕದಾಗಿ ಕಟ್ ಮಾಡ್ತೀನಿ. ಈಗ ಮಧ್ಯಾಹ್ನಕ್ಕೆ ಕಟ್ ಮಾಡ್ಕೊಳ್ತೀನಿ. ಸ್ವಲ್ಪ ದೊಡ್ಡದಾಗಿದೆ, ಬಟ್ ಇದು ಏನೋ ಇಲ್ಲಿ ಹುಳ ಆಗಿದ್ದಂಗಿದೆ. ನೋಡಬೇಕು ಹುಳ ಆಗಿದೆ ಅಲ್ವೋ ಅಂತ ಕಟ್ ಮಾಡಿದ್ರೆ ಗೊತ್ತಾಗುತ್ತೆ. ನೋಡಿ, ಟೂತ್ ಬಿದ್ದೋಗಿದೆ. ಸೊ ನನ್ನ ವ್ಲಾಗ್ ನೋಡೋರಿಗೆ ಏನಕ್ಕೆ ಬೇಜಾರಾಗಿರುತ್ತೋ ಗೊತ್ತಿಲ್ಲ. ದಿನ ನಾನು ಮಾವಿನಕಾಯಿ ತಿನ್ನೋದು ನೋಡಿ ಅಂತೂ ನಿಜವಾಗ್ಲೂ ಬೇಜಾರಾಗಿರುತ್ತೇನೋ. ಸೊ ಮಾವಿನಕಾಯಿ ಕಟ್ ಮಾಡಬೇಕಾದ್ರೆ ಸಾಂಗ್ ಕೇಳಿದ್ರೆ ಮೈಂಡ್ ರಿಫ್ರೆಶ್ ಆಗಿರುತ್ತೆ ಅಂತ ಸೊ ಸಾಂಗ್ಸ್ ಹಾಕ್ಕೊಂಡು ಹಾಗೆ ಮಾವಿನಕಾಯಿ ಕಟ್ ಮಾಡ್ತಿದ್ದೀನಿ. ಇದು ಬೆಳಗ್ಗೆನೇ ಮಾವಿನಕಾಯಿ ಕಟ್ ಮಾಡ್ತಿದ್ದೀನಿ, ತಿನ್ನೋಣ ಏನೋ ಟೈಮ್ ಇದೆ ಅಲ್ವಾ ಅಂತ ಅಂದ್ಕೊಂಡು. ಸೊ ತುಂಬ ಚೆನ್ನಾಗಿತ್ತು ಮಾವಿನಕಾಯಿ. ಇದಂತೂ ಒಂದು ಸ್ವಲ್ಪನೂ ಹುಳಿನೇ ಇದ್ದಿಲ್ಲ, ಒಂಥರ ಇತ್ತು. ಸ್ವೀಟು ಅಲ್ಲ, ಹುಳಿನೂ ಇದ್ದಿಲ್ಲ. ತುಂಬ ಚೆನ್ನಾಗಿತ್ತು. ಸೊ ಎಷ್ಟು ತಿಂದರೂ ಹಲ್ಲಂತೂ ಜುಮ್ ಅನ್ನಲೇ ಇಲ್ಲ. ಸೊ
ಸೊ ಆಮೇಲೆ ಎಲ್ಲ ಕಟ್ ಮಾಡಿ ನಾನು ಕೊಲೀಗ್ಸ್ಗೂ ಕೊಟ್ಟೆ, ಅವರು ಕೂಡ ತಿಂದರು. ಸೊ ತುಂಬ ಒಂಥರ ಸ್ವೀಟಾಗಿತ್ತು, ಚೆನ್ನಾಗಿತ್ತು ಮಾವಿನಕಾಯಿ ಇದು ಮಾತ್ರ. ಬಟ್ ನನ್ನ ಕೊಲ್ಲಿಗೆ ಅವ್ರ ಅಂಗಡಿಯಿಂದ ತರ್ತಿರೋದಲ್ಲ, ಬೆಳಗ್ಗೆ ಹೊತ್ತು ಅವ್ರು ವಾಕಿಂಗ್ ಹೋದಾಗ ಅಲ್ಲಿ ಮರಗಳಲ್ಲಿ ಬಿಟ್ಟಿರುತ್ತಲ್ಲ ಅದು ಆವಾಗ ಕಿತ್ಕೊಬರ್ತಾರಂತೆ. ಸೊ ಅದಾದಮೇಲೆ ಇನ್ನೂ ಒಂದು ಮಾವಿನಕಾಯಿ ಕೂಡ ತಂದು ಕೊಟ್ಟಿದ್ದರು ಅವರು. ಸೊ ಅದು ಹಾಗೆ ಇಟ್ಟಿದ್ದೆ, ಅದನ್ನು ಕಟ್ ಮಾಡೋಕ್ಕೆ ಹೋಗಲಿಲ್ಲ, ಮಧ್ಯಾಹ್ನ ಕಟ್ ಮಾಡ್ಕೊಳ್ಳೋಣ ಅಂತ. ಸೊ ಈಗ ಟೋಟಲ್ ಕಾಲ್ಸ್ ಬಂದು 325 ಮಾಡಿದ್ದೀನಿ. ಈಗ ಹೊರಡೋ ಟೈಮ್ ಆಯಿತು. ಸೊ ಈಗ ಹೊರಡಬೇಕು, ಇನ್ನೊಂದು 5 ನಿಮಿಷ ಇದೆ ಮನೆಗೆ ಹೊರಡೋದಕ್ಕೆ. ಸೊ ಇನ್ನೊಂದು 10 ನಿಮಿಷ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಹೊರಡೋಣ. ಸೊ ಫ್ರೆಂಡ್ಸ್, ಈಗ ಮನೆಗೆ ಹೋದ್ಮೇಲೆ ನಮ್ಮ ಮನೆಯವ್ರು ಕೂಡ ಮನೆಗೆ ಬಂದಿದ್ದರು ಆಲ್ರೆಡಿ. ಸೊ ಹಾಗಾಗಿ ಮನೇಲಿ ನಿಂಬೆಹಣ್ಣು ಇತ್ತು ಅಂದ್ಕೊಂಡು ಲೆಮನ್ ಜ್ಯೂಸ್ ಕೇಳಿದ್ರು. ಸೊ ಲೆಮನ್ ಜ್ಯೂಸ್ ಮಾಡಿಕೊಟ್ಟೆ ನಮ್ಮ ಮನೆಯವ್ರಿಗೆ. ಅವ್ರಿಗೆ ನಾನು ಮಾಡೋ ಲೆಮನ್ ಜ್ಯೂಸ್ ಅಂದರೆ ತುಂಬ ಇಷ್ಟ. ಸೊ ಫ್ರೆಂಡ್ಸ್, ಈಗ ನೆನ್ನೆದೇ ಬ್ಲಾಗ್ ಕಂಟಿನ್ಯೂ ಮಾಡ್ಕೊಳ್ತೀನಿ. ನೆನ್ನೆ ಮನೆಗೆ ಹೋದ್ಮೇಲೆ ಏನು ಬ್ಲಾಗ್ ಮಾಡೋದಕ್ಕೆ ಆಗಿರಲಿಲ್ಲ, ಯಾಕಂದರೆ ಅಡುಗೆ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಇನ್ನೇ ರೆಸ್ಟ್ ಮಾಡಿದ್ವಿ, ಅಷ್ಟೇ ಕೆಲಸ. ಸೊ ನೆನ್ನೆದೇ ಬ್ಲಾಗ್ ಇವತ್ತು ಕಂಟಿನ್ಯೂ ಮಾಡ್ತೀನಿ. ಬೆಳಗ್ಗೆ ನಾಷ್ಟಕ್ಕೆ ಬಂದುಬಿಟ್ಟು ನೀರು ದೋಸೆ ಮಾಡಿದ್ದೆ, ನನಗೆ ಗಂಜಿ ಮಾಡ್ಕೊಂಡಿದ್ದೆ. ನಮ್ಮ ಮನೆಯವ್ರಿಗೆ ನೀರು ದೋಸೆ ಮಾಡಿಬಿಟ್ಟು ಮಧ್ಯಾಹ್ನಕ್ಕೆ ಉಪ್ಸಾರು ಮಾಡಿಟ್ಬಿಟ್ಟು ಬಂದಿದ್ದೀನಿ. ಸೊ ಈಗ ಗಂಜಿ ಕುಡಿದ್ಬಿಟ್ಟು ಬಂದಿದ್ದೀನಿ. ಈಗ ಪಲ್ಯ ಎತ್ಕೊಂಡು ಬಂದಿದ್ದೀನಿ ಉಪ್ಸಾರ್ದು. ಸೊ ನುಗ್ಗೆ ಸೊಪ್ಪು ಮೊನ್ನೆ ಬಿಡಿಸಿದ್ನಲ್ಲ, ಅದ್ರದ್ದು ಪಲ್ಯ ಮಾಡಿದ್ದೆ. ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ ಆಫೀಸ್ಗೆ, ಲೇಟ್ ಆಗಿಲ್ಲ, ಇನ್ನೂ 1 ನಿಮಿಷ ಇದೆ. ಟೈಮ್ ಬಂದು 9:29 ಆಗಿದೆ. ನನಗೆ ಹೋಗಿ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ನಾನು ಆಫೀಸಿಗೆ ಬಂದಿದ್ದ ತಕ್ಷಣ ಏನೇನು ಮಾಡ್ತೀನಿ ಅಂದರೆ, ಫಸ್ಟು ಬ್ಯಾಗಿನಿಂದ ವಾಟ್ರ್ ಬಾಟ್ಲು ಮತ್ತು ಫೋನ್ಸ್ ಎಲ್ಲ ತೆಗ್ದಿರ್ತೀನಿ. ಆಮೇಲೆ ಮಧ್ಯಾಹ್ನಕ್ಕೆ ಕ್ಯಾರೆಟ್ ಅದೆಲ್ಲ ತಂದಿರ್ತೀನಲ್ಲ, ಅದನ್ನು ತೆಗೆದು ಈಚೆ ಇಡ್ತೀನಿ. ಈ ಥರ ಚಟ್ನಿ ಏನಾದರೂ ತೊಗೊಂಡೋಗಿದ್ರೆ ಅದನ್ನು ಓಪನ್ ಮಾಡಿ ಕ್ಯಾಪ್ ತೆಗೆದು ಇಟ್ಬಿಡ್ತೀನಿ, ಯಾಕಂದರೆ ಅದು ಹೋಗೋದಿಲ್ಲ, ಹಾಳಾಗೋದಿಲ್ಲ. ಆಮೇಲೆ ಒಂದು ಮಾವಿನಕಾಯಿ ನೆನ್ನೆ ಮನೆಗೆ ಎತ್ಕೊಂಡು ಹೋಗಿದ್ನಲ್ಲ, ಅದನ್ನು ಕೂಡ ಇವತ್ತು ತಿನ್ನೋಣ ಅಂತ ಎತ್ಕೊಂಬಂದೆ. ಆಮೇಲೆ ಫಸ್ಟ್ ಚಾರ್ಜ್ ಯಾವ ಮೊಬೈಲಲ್ಲಿ ಕಮ್ಮಿ ಇದೆಯೋ ಆ ಮೊಬೈಲ್ದು ಚಾರ್ಜರ್ ಎತ್ಕೊಂಡು ಚಾರ್ಜಿಂಗ್ ಹಾಕ್ಬಿಡ್ತೀನಿ. ಸೊ ಇದಿಷ್ಟು ನಾನು ಆಫೀಸಿಗೆ ಬಂದಿದ್ದ ತಕ್ಷಣ ಮಾಡೋ ಕೆಲಸ. ಒಂದು ವೇಳೆ ನಾಷ್ಟ ಏನಾದರೂ ಮಾಡಿಲ್ಲ ಅಂದರೆ ಆಮೇಲೆ ನಾಷ್ಟ ಮಾಡ್ಕೊಳ್ತೀನಿ. ಆಮೇಲೆ ನನ್ನ ಕೊಲಿಗೊಬ್ಬರು ವಡೆ ಮತ್ತು ಬಾಳೆಹಣ್ಣು ಕೊಟ್ಟಿದ್ದರು. ತಿನ್ನಲ್ಲ ಅಂದರೂ ಕೊಟ್ಟಿದ್ದರು. ಪಾಪ ಇನ್ನು ತಿಂದಿಲ್ಲ ಅಂದರೆ ಅವ್ರಿಗೆ ಬೇಜಾರಾಗುತ್ತೆ ಅಂದ್ಬಿಟ್ಟು ಅದಕ್ಕೆ ಲೈಟಾಗಿ ಒಂದು ವಡೆ ತಿಂದ್ಕೊಂಡೆ. ಸೊ ನಾನು ಮಾಡಿ ಕುಡಿತಾ ಇರೋದ್ರಿಂದ ಅದರಲ್ಲಿ ಕಂಟಿನ್ಯೂಸ್ ಸ್ಟಾಪೇ ಮಾಡಿಬಿಡ್ಬೇಕು, ಆಯಿಲ್ ಫುಡ್ಸು ಮತ್ತು ಸ್ವೀಟ್ಸ್ ಸ್ಟಾಪ್ ಮಾಡಬೇಕು ಅನ್ನೋದು ಏನಿಲ್ಲ. ಸೊ ಲೈಟಾಗಿ ಬಿಟ್ಕೊಂಡು ಬಂದರೆ ಸಾಕು, ಅಂದರೆ ತಿನ್ನೋದು ಬಿಟ್ಕೊಂಡು ಬಂದರೆ ಜಾಸ್ತಿ ತಿನ್ನೋದ್ರಲ್ಲಿ ಒಂದು ತಿನ್ಬೋದು ಅಷ್ಟೇ. ಸೊ ಹಾಗಾಗಿ ಒಂದು ವಡೆ ತಿಂದ್ಕೊಂಡು ಆಮೇಲೆ ಬಾಳೆಹಣ್ಣು ಕೊಟ್ಟಿದ್ರಲ್ಲ ಅದನ್ನು ಕೂಡ ತಿಂದ್ಕೊಂಡೆ. ಸೊ ಈಗ ಏನು ಹಣ್ಣು ತಿನ್ನೋದಕ್ಕೂ ಭಯ ಆಗುತ್ತೆ, ಯಾಕಂದರೆ ಈಗ ಇನ್ಸ್ಟಾಗ್ರಾಮಲ್ಲೆಲ್ಲ ತೋರಿಸ್ತಿದ್ದಾರೆ ಬಾಳೆಹಣ್ಣು ಕೂಡ ಇಂಜೆಕ್ಟ್ ಮಾಡ್ತಿದ್ದಾರೆ ಅಂತ. ಸೊ ಅದೇನಕ್ಕೂ ಗೊತ್ತಿಲ್ಲ. ಸೊ ನೋಡ್ತಾ ನನಗೂ ಹಾಗೆ ಅನ್ನಿಸ್ತು. ಆಮೇಲೆ ಚೆಕ್ ಮಾಡಿಕೊಂಡು ಅದನ್ನು ತಿಂದ್ಕೊಂಡೆ. ಆಮೇಲೆ ಅದೆಲ್ಲ ಮುಗಿಸಿ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಕೆಲಸ ತಲೆಗೆಟ್ಟೋಗುತ್ತೆ ಫ್ರೆಂಡ್ಸ್, ಕೆಲಸ ಮಾಡಿ. ಆಮೇಲೆ ನನ್ನ ಕೊಲಿಗೂ ಮತ್ತೆ ಇವತ್ತು 2 ಮಾವಿನಕಾಯಿ ತಂದು ಕೊಟ್ಟಿದ್ದರು. ಸೊ ಅದ್ರ ಜೊತೆ ನಾನು ತಂದಿರೋದು ಒಂದು ಮಾವಿನಕಾಯಿ ಅದು ಇದೆ, ಮತ್ತು ಪಲ್ಯ ಬೇರೆ ತಂದಿದ್ದೆ ಅದು. ಸೊ ಫ್ರೆಂಡ್ಸ್, ಅದೆಲ್ಲ ಮುಗಿಸೋಷ್ಟಲ್ಲಿಗೆ ಇವತ್ತು ಬಂದು 11 ಗಂಟೆ 11 ಕಾಲು ಆಗೋಯಿತು. ಸೊ ಮತ್ತು ಪಲ್ಯ ತಿಂತಿದ್ದೆ ನಾನು. ಅಷ್ಟರಲ್ಲಿ ಮಾವಿನಕಾಯಿ ತಂದು ಕೊಟ್ಟರು. ಪಲ್ಯ ತಿನ್ನೋದು ಸೈಡ್ಗೆ ಇಟ್ಬಿಟ್ಟು ಮಾವಿನಕಾಯಿ ಕಟ್ ಮಾಡ್ತಿದ್ದೀನಿ. ಯಾಕಂದರೆ 2 ದಿವಸದಿಂದ ಅವ್ರು ತಂದು ಕೊಡ್ತಿರೋ ಮಾವಿನಕಾಯಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ, ಒಂದು ಸ್ವಲ್ಪನೂ ಹುಳಿ ಇಲ್ಲ. ಸೊ ನಮಗಂತೂ ತುಂಬ ಇಷ್ಟ ಆಯಿತು, ಅದಕ್ಕೆ ತಿಂತಾಯಿದ್ದೀವಿ. ದಿನಕ್ಕೆ 2 ತಿಂತಾಯಿದ್ದೀವಿ, ಮುಂಚೆ ದಿನಕ್ಕೆ 1 ತಿಂತಾಯಿದ್ದು. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹುಳಿ ಇಲ್ಲ ಇದು, ಅದರಲ್ಲೂ ನನಗೆ ಓಟೆ ಅಂದರೆ ತುಂಬ ಇಷ್ಟ ಅಲ್ವ, ಅದರಲ್ಲಿ ಒಂದು ಸ್ವಲ್ಪನೂ ಹುಳಿ ಇಲ್ಲ. ತುಂಬ ಚೆನ್ನಾಗಿತ್ತು ಮಾವಿನಕಾಯಿ ಅಂತೂ. ಈಗ ಊಟದ ಟೈಮ್ ಆಯಿತು ಫ್ರೆಂಡ್ಸ್. ನಾನು ನೀರು ದೋಸೆ ತಂದಿದ್ನಲ್ಲ, ನೀರು ದೋಸೆ ಚಟ್ನಿ ಸ್ವಲ್ಪನೇ ತಂದಿದ್ದೆ. ಸೊ ಒಬ್ಬರು ಮೇಲೆ ಕೂತ್ಕೊಂಡಿದ್ದಾರೆ, ಇನ್ನೊಬ್ಬರು ಬರ್ತಾರೆ, ಆವಕ್ಕೂ ಮೇಲೆ ಕೂತ್ಕೊಳ್ತಾರೆ. ಸೊ ನನ್ನ ಇಬ್ಬರು ಕೊಲೀಗ್ಸ್ ಅವರು ಕೈ ತೊಳ್ಕೊಂಬರಕ್ಕೆ ಹೋಗಿದ್ದಾರೆ. ಸೊ ನೋಡಿ, ಒಬ್ಬರು ವಡೆ ಮತ್ತು ಅನ್ನ, ಇವರೇ ಬೆಳಗ್ಗೆ ನನಗೆ ವಡೆ ಕೊಟ್ಟಿದ್ದು. ಸೊ ಅವ್ರು ಇನ್ನೂ ಬಂದಿಲ್ಲ, ಈಗ ತಾನೇ ಅಲ್ಲಿ ಬಂದರು. ಎಲ್ಲರೂ ಊಟ ಕೂತ್ಕೊಂಡು ಊಟ ಮಾಡೋದೆ. ಸೊ ಫ್ರೆಂಡ್ಸ್, ಈಗ ತಾನೇ ಊಟ ಮುಗಿಸ್ಕೊಂಡು ಬಂದ್ವಿ. ಯಾರೂ ಇಲ್ಲ ಆಫೀಸಲ್ಲಿ, ಮ್ಯಾನೇಜರ್ ಟಿ ಎಲ್ಲ ಹೊರಗಡೆ ಹೋಗಿದ್ದಾರೆ. ಸೊ ಫುಲ್ಲು ರೆಸ್ಟ್. ಈಗ ರೆಸ್ಟ್ ಏನಿಲ್ಲ, ನೆನ್ನೆದು ಬ್ಲಾಗ್ ಇತ್ತಲ್ಲ ಅದನ್ನು ಎಡಿಟ್ ಮಾಡ್ತೀನಿ. ಇವತ್ತೇ ಎಡಿಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ನಾಳೆ ಅಪ್ಲೋಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇವತ್ತು ಮತ್ತು ನೆನ್ನೆದು ಬ್ಲಾಗ್ ಕಂಟಿನ್ಯೂ ಬ್ಲಾಗ್ ಆಗಿರುತ್ತೆ. ಸೊ ಈಗ ಎಡಿಟ್ ಮಾಡೋಕ್ಕೂ ಮುಂಚೆ ಮ್ಯಾಂಗೋ ತೊಳ್ಕೊಂಬಂದು ಕೊಟ್ಟಿದ್ದಾರೆ ನನ್ನ ಕೊಲಿಗೂ. ಅದನ್ನು ಕಟ್ ಮಾಡಿ ಮಾಡ್ತಿದ್ದೀನಿ ಇಬ್ಬರು. ಸೊ ನನ್ನ ಕೊಲ್ಲಿಗೆ ಈಗ ಮ್ಯಾಂಗೋ ತೊಗೊಂಬಂದು ಕೊಟ್ಟಿದ್ದಾರೆ, ಅದನ್ನು ಈಗ ಕಟ್ ಮಾಡಿ ತಿನ್ನೋಣ ಫಸ್ಟು, ಆಮೇಲೆ ಬ್ಲಾಗ್ ಎಡಿಟ್ ಮಾಡ್ತೀನಿ.
ಸೊ ಫ್ರೆಂಡ್ಸ್, ಆಫೀಸಲ್ಲಿ ವೈರೆಲ್ಲ ಸುಟ್ಟೋಗಿರೋ ಸ್ಮೆಲ್ ಬರ್ತಿತ್ತು. ಏನು ಅಂತ ಎಲ್ಲರೂ ಎದ್ದು ನೋಡ್ತಿದ್ರು. ನೋಡಿದ್ರೆ ಇಲ್ಲಿ ಏನು ಗೊತ್ತಾಗ್ತಿರ್ಲಿಲ್ಲ, ಬಟ್ ಸ್ಮೆಲ್ ಮಾತ್ರ ಬರ್ತಿತ್ತು. ಸರಿ ಅಂದ್ಕೊಂಡು ಪ್ಲೇಸೆಲ್ಲ ಚೇಂಜ್ ಮಾಡ್ಕೊಂಡ್ವಿ. ಮುಂಚೆ ನಾನು ಕೂತಿದ್ದು ಅಲ್ಲಿ ಕೆಳಗಡೆ UPS ಎಲ್ಲ ಇದೆ. ಸೊ ಅಲ್ಲಿ ಕಾಲು ನೀಟ್ಕೊಳ್ಳೋಕೆ ಕೂಡ ನೋಡಿ ಆ ಥರ ಅಲ್ಲಿಗೆ ಥರ ಇದೆ. ಅಲ್ಲಿ ಆ ಕಾಲು ಆರಾಮಾಗಿ ನೀಟ್ಕೊ ಕೂತ್ಕೋಬೋದು. ಬಟ್ ಈಗ ನಾವು ಪ್ಲೇಸ್ ಚೇಂಜ್ ಮಾಡಿದ್ದೀವಲ್ಲ, ಇಲ್ಲಿ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ಕಾಲು ನೀಟ್ಕೊಳ್ಳೋಕ್ಕಾಗಲ್ಲ. ಯಾವಾಗಲೂ ಕಾಲು ಕೆಳಗಡೆ ಬಿಟ್ಟಿರ್ಬೇಕಾದ್ರೆ ಹಿಂಸೆ ಆಗುತ್ತೆ. ಈ ಥರ ಪ್ಲೇನ್ ಆಗಿದೆ ಇಲ್ಲಿ ಹಿಂಸೆ. ಸೊ ಹಂಗೂ ಹಿಂಗೂ ಅಲ್ಲ ಅಡ್ಜಸ್ಟ್ ಮಾಡಿಕೊಂಡು ಕಾಲಿಂಗ್ಸ್ ಮಾಡಿದೆ. ಟೋಟಲ್ ಇವತ್ತು 306 ಕಾಲ್ಸ್ ಮಾಡಿದ್ದೀನಿ. ಇನ್ನೂ ಟೈಮ್ ಬಂದು 4:15 ಅಷ್ಟೇ ಆಗಿದೆ. 4:45 ಆಗಿದೆ. ಇಷ್ಟರಲ್ಲಿ 306 ಮಾಡಿದೆ. ಇನ್ನೂ ಮುಕ್ಕಾಲು ಟೈಮ್ ಇದ್ದಿಲ್ಲ, ಆರಾಮಾಗಿ ಮಾಡ್ಕೊಳ್ಬೋದು ಅಂತ. ಹಾಗೆ ಅಲ್ಲಿಂದ ಮನೆಗೆ ಬಂದು ಬಿಸಿ ಬಿಸಿ ಅನ್ನ ಮತ್ತು ರಸಮ್ ಮಾಡಿದ್ರು ನಮ್ಮ ಮನೆಯವರು. ಸೊ ರೈಸ್ ನಾನು ಮಾಡಿದೆ, ರಸಮ್ ಅವರೇ ಮಾಡಿದ್ರು. ಸೊ ನಮ್ಮ ಮನೆಯವರು ರಸಮ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಅದಾದಮೇಲೆ ಮಾವಿನಕಾಯಿ ಕೂಡ ಕಟ್ ಮಾಡ್ಕೊಂಡ್ವಿ. ಮಾವಿನಕಾಯಿ ಈ ಸತಿ ಯಾವುದೂ ಚೆನ್ನಾಗಿಲ್ಲ ಫ್ರೆಂಡ್ಸ್. ತುಂಬ ವೇಸ್ಟ್ ಆಯಿತು ಈ ಸತಿ. ಮರದಿಂದ ಕಿತ್ಕೊಂಡ್ಬಂದಿದ್ದು. ಸೊ ಮಾವಿನಕಾಯಿ ಎಲ್ಲ ವೇಸ್ಟ್ ಆಗಿತ್ತಲ್ಲ, ಅದನ್ನು ಬಿಸಾಕ್ತೆ. ಸೊ ಫ್ರೆಂಡ್ಸ್, ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.